ನಿನ್ನೆ ಕಾಂಗ್ರೆಸ್ ಕಾರ್ಯಕರ್ತರು ಅಸಮಾಧಾನಗೊಂಡಿದ್ದಾರೆ ಅಂಡ್ ಶಾಸಕರು ಬರೇ ದುಡ್ಡಿನ ಆಸೆಗಾಗಿ ಕಾರ್ಯಕರ್ತನ ಕಡೆಗಣಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಸ್ಟೇಟ್ಮೆಂಟ್ ನೀಡಿದ್ರು. ತಾವೇನು ಹೇಳ್ತೀರಾ ಅಂಡ್ ಸ್ಪಷ್ಟನೆ ನೀಡಿ. ಈಗ ದುಡ್ಡಿನ ಆಸೆಗೆ ಶಾಸಕರು ಮಾಡ್ತಾರೆ ಅನ್ನೋದು ಶುದ್ಧ ಸುಳ್ಳು. ಆಮೇಲೆ ಇವತ್ತು ಶಾಸಕರು ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಎಲ್ಲ ರೀತಿಯಿಂದ ಅಭಿವೃದ್ಧಿಯತ್ತ ಸಾಗುತ್ತಿರುವ ಮಸ್ಕಿ ಕ್ಷೇತ್ರವನ್ನು ನೋಡಿ ಕಾರ್ಯಕರ್ತರು ಇದು ಮಾಡಬೇಕು. ಆಮೇಲೆ ಕಾರ್ಯಕರ್ತರಾದವರು ಯಾರೇ ಇರಲಿ, ನಮ್ಮ ಮಸ್ಕಿ ಕ್ಷೇತ್ರದ ಮುಖಂಡರೇ ಇರಲಿ, ಅದನ್ನು ಸಮಸ್ಯೆ ಇದ್ದದ್ದನ್ನು ಮಾಧ್ಯಮದ ಮುಂದೆ ಬರದೆ 4 ಗಾಡಿಗೆ ಮಧ್ಯದಲ್ಲಿ ಒಂದು ಕುಂತು ಮಾತಾಡಿದ್ರೆ ಒಂದು ಒಳ್ಳೆಯ ಅಭಿಪ್ರಾಯ. ಆಮೇಲೆ ಪಕ್ಷಕ್ಕಿನೂ ಒಂದು ಒಳ್ಳೆಯ ಮಾದರಿ ಆಗಬೇಕು. ಆಮೇಲೆ ಇವತ್ತು ಹೇಳ್ತಾರೆ, ಈಗ ಶಾಸಕರು ಹೇಳ್ತಾರೆ ಅಂಥೇಳಿ ರೊಕ್ಕ ಮಾಡ್ಯಾರ, ರೊಕ್ಕದ ಆಸೆಗೆ ನಿಂತಾರೆ ಎಂಬುದು ಇದು ಸರಿಯಾದ ಒಂದು ನಿರ್ಧಾರ ಅಲ್ಲ. ಆಮೇಲೆ ಶಾಸಕರು ಇವತ್ತು ಅಭಿವೃದ್ಧಿಗಾಗಿ 100 ಕೋಟಿ ರೂಪಾಯಿ ತಂದು ಹಾಕ್ಯಾರ. ಆ ಅಭಿವೃದ್ಧಿಯನ್ನು ಮಾಡಲು ಕೆಲವು ಅಡೆತಡೆಗಳೂ ಇದ್ದಾವೆ. ಶಾಸಕರು ಏನು ಕೆಲಸ ಮಾಡಿಲ್ಲ ಅಂದ್ರಪ್ಪ ಅಂದ್ರೆ, ಇವತ್ತು DC ಅವರು ಅಪ್ರೂವಲ್ ಕೊಟ್ಟಿಲ್ಲ. ಇವತ್ತು JJM ಕೆಲಸ ಇರೋದರಿಂದ ಅದನ್ನು ಮುಗಿದ ಮ್ಯಾಕೆ ನಿಮ್ಗೆ ಅಪ್ರೂವಲ್ ಕೊಡ್ತಂದು. ಅದಕ್ಕೆ ಮಸ್ಕಿಯಲ್ಲಿ ಯಾವುದೇ ಕೆಲಸ ಆಗಿಲ್ಲ. ಈಗ ಸದ್ಯ ಏನೈತೆ ಅಲ್ಲ, JJM ಎಂದು 90% ಕೆಲಸ ಮುಗಿದೈತೆ. ಆ ಕೆಲಸ ಮುಗಿದಲ್ಲಿ ಮಸ್ಕಿಯಲ್ಲಿ ತುರುವಾಳಕ್ಕಿಂತ ಪಟ್ಟಣಕ್ಕಿಂತ ಸುಂದರವಾದ ಒಂದು ನಗರ ಮಾಡಲು ಶಾಸಕರು ಆಗಲೇ ಭರವಸೆ ಕೊಟ್ಟಿದ್ದಾರೆ ನಮಗೆ. ಆ ರೀತಿ ಮಾಡ್ತಂತೂ ಹೇಳಿದ್ದಾರೆ. ಆದರೆ ಇವತ್ತು ಕಾರ್ಯಕರ್ತರು ಯಾವುದೇ ಒಂದು ಸುಳ್ಳು ಹೇಳಿಕೆಯನ್ನು ನೀಡದೆ, ಆಮೇಲೆ ಶಾಸಕರಿಗೆ ಒಂದು ಒಳ್ಳೆಯ ಶಾಸಕರಿದ್ದಾರೆ, ಅವ್ರ ತಕ್ಕ ಇವತ್ತು ನೀವು ಕುಂತು ಮಾತಾಡಿ ಒಂದು ಮಸ್ಕಿ ಕ್ಷೇತ್ರನ ಅಭಿವೃದ್ಧಿ ಮಾಡಲು ಏನು ಬೇಕೋ ಅದನ್ನು ಸಲಹೆ ಕೊಡಲು ನಾನು ಅವರಲ್ಲಿ ವಿನಂತಿಸ್ತೇನೆ. ಆದರೆ ಪಕ್ಷದ ಮುಖಂಡರು, ನಾನು ಅವರು ಇವರು ಅಂತ ಏನು ಇದಿಲ್ಲ. ಜಾಲಡ್ಗಿ ಇರ್ಬೋದು, ಇವತ್ತು ಮಾಂತೇಶ್ ಅವರು ಇರ್ಬೋದು, ಆಮೇಲೆ ಬಸನಗೌಡ ಪೊಲೀಸ್ ಪಾಟೀಲ್ ಇರ್ಬೋದು, ಅವರು ಒಂದು ಒಳ್ಳೆಯ ಪಕ್ಷದ ಒಂದು ಮುಖಂಡರು. ಅವರು ಮುಧೋಳ ಬಸನಗೌಡ ಅವರು ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅಚ್ಚುಕಟ್ಟಾಗಿ ಮಾಡ್ತಾರೆ. ಯಾವುದೇ ಒಂದು 2018ರಿಂದ ಶಾಸಕರ ನಾಮಿನೇಷನ್ ಮಾಡಿದರಿಂದ ಒಂದು ಲೆಕ್ಕಪತ್ರ ಕೊಡುವುದು ಎಲ್ಲವನ್ನು ಅಚ್ಚುಕಟ್ಟಾಗಿ ಮಾಡ್ತಾರೆ. ಆದರೆ ಅಚಾನಕ್ ಕೇಳೇನಂತೇಳಿ ಮಾಧ್ಯಮದ ಮುಂದೆನೇ ಹೇಳ್ಯಾರ ಅವರು. ನಾನು ಜೋಕ್ ಥರ ಏನೋ ಮಾತಾಡಿದೆ, ಅದೇನೋ ಇದಾಯ್ತೆ, ನಾನು ಪಕ್ಷವನ್ನು ಬಿಡೋಲ್ಲ ಅಂತ ಹೇಳ್ಯಾರ. ಆದರೆ ಕಾರ್ಯಕರ್ತರಿಗೆ ಅದನ್ನು ಗೊಂದಲ ಮಾಡಿ ಕೇಳದೆ ಇವತ್ತು ಶಾಸಕರು ಮತ್ತು ಅಧ್ಯಕ್ಷರ ಮುಂದೆ ಕುಂತ್ಕೊಂಡು ಅದನ್ನು ಅವರು ಏನು ಅಭಿವೃದ್ಧಿ ಮಾಡೋಕ್ಕೆ ಇದೈತೆ ಅದನ್ನ ಸಲಹೆ ಕೊಡಲಿ. ಮತ್ತು ತಮ್ಮ ಒಂದು ಏನಾದರೂ ಇದಿತ್ತಪ್ಪ ಅಂದ್ರೆ ಅವರು ಶಾಸಕರ ತಕ್ಕ ಬಗೆಹರಿಸ್ಕೊಂತಾರೆ. ಆದರೆ ಕಾರ್ಯಕರ್ತರು ಗೊಂದಲ ಕೊಡಬಾರ್ದು. ಇವತ್ತು ಮಸ್ಕಿ ಅಭಿವೃದ್ಧಿಗೆ ಮತ್ತು ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲರ ಸಲಹೆ ಮತ್ತು ಇನ್ನೂ ಯಾವುದೇ ರೀತಿಯಿಂದ ಇತ್ತಪ್ಪ ಅಂದ್ರೆ ಹೇಳ್ಬೇಕು. ಅದನ್ನು ಬಿಟ್ಟು ನಾವು ಮಾಧ್ಯಮದ ಮುಂದೆ ಬಂದಾಗ ಯಾವುದೇ ಒಂದು ಸಮಸ್ಯೆಗಳ ಪರಿಹಾರ ಆಗಿಲ್ಲ. ಅದರ ಸಲುವಾಗಿ ನಾನು ಬಸನಗೌಡನ ಅಣ್ಣಂತಕ್ಕನ ಮತ್ತು ಜಾಲಡಿಗೆ ಅವರು ಮಾಂತೇಶ್ ಅವರಲ್ಲಿ ನಾನು ಮತ್ತೊಮ್ಮೆ ಕೈ ಮುಗಿದು ವಿನಂತಿಸ್ತೇನೆ. ಆದರೆ ನೀವು ಮಾಧ್ಯಮದ ಮುಂದೆ ಹೋಗೋದಕ್ಕಿಂತ ಶಾಸಕರ ಮುಂದೆ ಹೋದಾಗ ಮಾತ್ರ ಕ್ಷೇತ್ರದ ಜನರ ಸಮಸ್ಯೆಗಳಿಗೆ ನೀವು ಸ್ಪಂದಿಸಿದಂಗೆ ಆಗ್ತ. ಇಲ್ಲ ಅಂದ್ರಪ್ಪ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಅದರ ಸಲುವಾಗಿ ಅದನ್ನು ನೀವು ಬಿಡ್ರಿ. ಯಾವುದೇ ರೀತಿಯಿಂದಪ್ಪ ಅಂದ್ರೆ ಅದರ ಮಧ್ಯಸ್ಥಿಕೆಯಾಗಿ ನಾವು ಅವ್ರನ್ನ ಕರ್ಕೊಂಡು ನಮ್ಮ ಕ್ಷೇತ್ರದ MLA ಅವರು ಮತ್ತು ಅಧ್ಯಕ್ಷರ ಮುಂದೆ ಕುಂತು ನಾವು ಅದನ್ನು ಬಗೆಹರಿಸ್ಕೊಂತೀವಿ. ಕ್ಷೇತ್ರದ ಕಾರ್ಯಕರ್ತರು ಯಾವುದೇ ಗೊಂದಲ ಮಾಡಿಕೆಬೇಡ್ರಿ ಅಂತೇಳಿ ಈ ಮುಖಾಂತರ ನಾನು ಅವರಲ್ಲಿ ಮನವಿ ಮಾಡ್ತೇನೆ. ಅದೇ ರೀತಿಯಾಗಿ ಶಾಸಕರು ಅಣ್ಣ ತಮ್ಮ ಅದೆಲ್ಲ ಕಾಮನ್. ಯಾಕಂದ್ರೆ ಯಾರೇ ಶಾಸಕರಿದ್ದರು ಎಲ್ಲರೂ ಎಲ್ಲ ಕ್ಷೇತ್ರ ಸುತ್ತಕ್ಕಾಗಲ್ಲ. ಅವ್ರು ಬೆಂಗಳೂರಾಗಿದ್ದಾರೆ ಅಂದತ್ನಾಗ ಕೆಲವೊಂದು ಸಮಯ ಸಂದರ್ಭ ಬಂದಾಗ ಆ ಕಾರ್ಯಕ್ರಮಕ್ಕೆ ಶಾಸಕರ ಮಕ್ಕಳಾಗಲಿ ಆಮ್ಯಾಕೆ ಅಳಿದಿರಾಗಲಿ ಯಾರಾದರೂ ಹೋಗೋದು ಅದು ಕಾಮನ್. ಎಲ್ಲ ಶಾಸಕರು ಮಾಡ್ತಾರೆ ಅದನ್ನೇ. ಅವೆಲ್ಲ ಬಿಟ್ಟು ನಾವು ಮಸ್ಕಿ ಕ್ಷೇತ್ರದ ಅಭಿವೃದ್ಧಿಗೆ ಒತ್ತು ಕೊಟ್ಟು ಸಲಹೆ ಕೊಡಬೇಕಂದೇಳಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಇನ್ನೊಂದು ಕ್ಷೇತ್ರದ ಮಸ್ಕಿ ತುರುವೇಳ ಪಟ್ಟಣದ ಮೇಲೆ ಇರೋ ಇಂಟ್ರೆಸ್ಟ್ ಮಸ್ಕಿ ಕ್ಷೇತ್ರದ ಮೇಲೆ ಇಲ್ಲ ಶಾಸಕರಿಗೆ ಅಂತ ಸಾರ್ವಜನಿಕ ವಲಯಗಳಲ್ಲಿ ಕೇಳಿ ಬರ್ತಾ ಇದೆ. ಒಂದು ಶಾಸಕರು 2 ಬಾರಿ ಆಗಿ ಬಂತು. ತುರುವೇಳನ್ನೇ ಮೊದಲು ಡೆವಲಪ್ಮೆಂಟ್ ಮಾಡೋ ಬದಲಾಗಿ, ಯಾಕಂದ್ರೆ ಮಸ್ಕಿ ಕ್ಷೇತ್ರ ಒನ್ ಆಫ್ ದ ಫಸ್ಟ್ ಸಿಟಿ, ಇಲ್ಲಿ ಮಾಡಿಕೇಶ್ ಅಲ್ಲಿ ಮಾಡ್ಬೋದಿತ್ತಲ್ಲ. ಮೊದಲು ಅಲ್ಲಿ ಮಾಡ್ಬಿಟ್ಟು ಆ ಸಿಟಿ ಅಲ್ಲಿ ಒಂದು ಕ್ಷೇತ್ರನ ಡೆವಲಪ್ಮೆಂಟ್ ಮಾಡ್ಕೊಂಡು ಇದು ಆಮೇಲೆ ಮಾಡ್ತೀನಿ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಸಾರ್ವಜನಿಕ ವಲಯಗಳಲ್ಲಿ ಕೇಳಿ ಬರ್ತಾ ಇದೆ. ಮಸ್ಕಿಯಲ್ಲಿ ಆಗಿರ್ಬೋದು, ಒಂದು ಡಿವೈಡರ್ ಕಾಮಗಾರಿ ಆಗಿರ್ಬೋದು ಸರಿಯಾದ ರೀತಿ ಇಲ್ಲ, ಕಳಪೆ ಕಾಮಗಾರಿ ಆಗಿದೆ, ಸರಿ ಸಂಚಾರಕ್ಕೂ ವ್ಯವಸ್ಥೆ ಇಲ್ಲ. ಎಷ್ಟೋ ಸಾರಿ ಜನ ಪ್ರತಿಭಟನೆ ಮಾಡಿದ್ದಾರೆ, ರಸ್ತೆಗಿಳಿದು ಒಂದು ಬಸ್ ಸರಿಯಾದ ರೀತಿ ನಿಲ್ಲಿಸ್ತಾ ಇಲ್ಲ, ಡಿವೈಡರ್ಗಳೆಲ್ಲ ಹಾಳಾಗಿ ಹೋಗಿದಾವೆ, ಇತ್ತೀಚೆಗೆ ಅಭಿವೃದ್ಧಿನೇ ಕಾಣ್ತಾ ಇಲ್ಲ. ಅದೇ ಮಸ್ಕಿಲಿರುವಂತ ತಾಲೂಕಾ ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇನ್ನೂ ಹಾಗೆ ಬಿದ್ದಿದೆ. ಅಲ್ಲಿ ನೋಡಿದ್ರೆ ಹೈಟೆಕ್ ಆಸ್ಪತ್ರೆ ಆಗಿದಾವೆ. ಮಸ್ಕಿ ಕ್ಷೇತ್ರದಲ್ಲಿ ಹೈಟೆಕ್ ಆಸ್ಪತ್ರೆಗಳಿಲ್ಲ. ಸಾರ್ವಜನಿಕರು ತುಂಬಾ ಪರದಾಡ್ತಾ ಇದ್ದಾರೆ. ಇವರು 2 ಸಾರಿ ಇವರು ಆಯ್ಕೆ ಆಗಿ ಬಂದ್ರಲ್ವಾ, ಜನ ಇವ್ರನ್ನ ಕ್ಷೇತ್ರದ ಶಾಸಕರಾಗಿ ಮಾಡಿದ್ರಲ್ವಾ, ಇವರು ಮತ್ತೆ ಮಸ್ಕಿಗೆ ಒತ್ತು ಕೊಟ್ಟು ಅಭಿವೃದ್ಧಿ ಮಾಡ್ಬೇಕಾಗಿತ್ತಲ್ವಾ. ಫಸ್ಟ್ ಫೋಕಸ್ ಅಲ್ಲೇ ಏನಕ್ಕೆ ಕೊಟ್ರು?
ಸಾರ್ವಜನಿಕರು ಏನ್ ಕೇಳ್ತಾ ಇದ್ರ ಅಂದ್ರೆ ತುರುವೇಳಂಗೆ ಅವರು ಡೆವಲಪ್ಮೆಂಟ್ ಮಾಡ್ತಾ ಇದ್ರು ಮಸ್ಕಿ ಕ್ಷೇತ್ರಕ್ಕೆ ಮಾಡ್ತಾ ಇಲ್ಲ ಅಂತ ಸಾರ್ವಜನಿಕ ವಲಯಗಳು ಕೇಳಿ ಬರ್ತದೆ. ನೀವು ಹೇಳ್ತಾ ಇದ್ರ ರಸ್ತೆಗಳು ಮಾಡಿದ್ದಾರೆ ಅದು ಮಾಡಿದಾರೆ ಅಂತ, ಇಲ್ಲಿ ಇನ್ನೂ ಹೆಚ್ಚುವರಿ ಡೆವಲಪ್ಮೆಂಟ್ ಆಗ್ಬೇಕಾಗಿತ್ತಲ್ಲ, ಅಲ್ಲಿ ಆದಷ್ಟು ಇಲ್ಲಿ ಒಂದು 50% ಆದ್ರೆ ಆಗ್ಬೇಕಾಗಿತ್ತಲ್ಲ, ಯಾಕಾಗಿಲ್ಲ? ಸರ, ಇವತ್ತು ಮಸ್ಕಿ ಕ್ಷೇತ್ರದಲ್ಲಿ ಯಾಕೆ ಆಗಿಲ್ಲ, ಮಸ್ಕಿಯಲ್ಲಿ ತುರುವಾಳ ಪಟ್ಟಣದಲ್ಲಿ ಆಗೈತೆ ಅಂತೇಳಿ ಸಾರ್ವಜನಿಕರು ಮಾತಾಡ್ತಾರೆ, ಕೆಲವರು ಮಾತಾಡ್ತಾರೆ. ಸರಿ, ಇಲ್ಲಿ ಯಾಕೆ ಆಗಿಲ್ಲ? ಒಂದು ಸರ್ಕಾರಿ ಹಾಸ್ಪಿಟ್ಲ್ ಹೇಳಿದ್ರಿ, ಸರ್ಕಾರಿ ಹಾಸ್ಪಿಟ್ಲ್ ಯಾಕೆ ಆಗಿಲ್ಲ? ಅಲ್ಲೇ ಜಾಗದ ಕೊರತೆ ಐತಿ. ಆ ಜಾಗ ಇದ್ದಂಥ ಈ ದವಾಖಾನೆಯಲ್ಲಿ ಏನೈತೆ ಅದು DC ಅವ್ರ ತಕ್ಕ ಕಂಪ್ಲೇಂಟ್ ಐತಿ. ಅದನ್ನು ಒಂದು ಅಬ್ಜೆಕ್ಷನ್ ಇದ್ದಾಗ ಆ ದವಾಖಾನೆನ ಅಭಿವೃದ್ಧಿ ಪಡಿಸೋಕ್ಕಾಗಲ್ಲ. ಒಂದು. ಎರಡನೇದು ಏನು ಹೇಳಿದ್ರಿ ನೀವು, ಡಿವೈಡರ್ ಕಾಮಗಾರಿ ಕಳಪೆ ಐತಿ. ಅದು ಕೇಂದ್ರ ಸರ್ಕಾರ ಬಜೆಟ್ NH ಅದನ್ನು ಏನೈತಿಲ್ಲ ಆಲ್ರೆಡಿ ಅಪ್ರೂವಲ್ ಆದ್ಮೇಕ ಅದನ್ನು ನಾವು ಡಿವೈಡರ್ನ ಚೇಂಜಸ್ ಮಾಡೋದಾಗಲಿ ಏನು ಮಾಡೋಕ್ಕಾಗಲ್ಲ. ಅದು ಕಳಪೆ ಕಾಮಗಾರಿ ಐತಿ ಅಂತೇಳಿ ನಮ್ಮ ಶಾಸಕರೇ ಲೋಕೋಪಯೋಗಿ ಸಚಿವರಿಗೆ ಕಂಪ್ಲೇಂಟ್ ಮಾಡ್ಯಾರ, ತಡೆ ಹಿಡ್ದಾರ. ಅದನ್ನು ಕ್ಷೇತ್ರದ ಶಾಸಕರಾಗಿ DC ಗವರ್ನಮೆಂಟ್ಗೆ ಪ್ರಾಬ್ಲಮ್ ಇದ್ದಾಗ ಇವ್ರ ಕ್ಷೇತ್ರದಲ್ಲಿ 2 ಬಾರಿ ಆಯ್ಕೆ ಆಗಿ ಬಂದ ನಂತರ ಪ್ರಾಬ್ಲಮ್ನ ಸಾಲ್ವ್ ಔಟ್ ಮಾಡ್ಬೇಕಾಗಿತ್ತಲ್ಲ. ಇರೋ ಪ್ರಾಬ್ಲಮ್ನ ಪೆಂಡಿಂಗ್ ಉಳಿಸ್ಕೊಳ್ಳುವಂತ ಅವಶ್ಯ ಏನಿತ್ತು? ಇವರು ಹೆಚ್ಚುವರಿ ಗಮನಕ್ಕೆ ತಂದ್ಬಿಟ್ಟು ಅಟ್ಲೀಸ್ಟ್ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೂ ಬೇಕಾದಂತ ಸ್ಪೆಷಾಲಿಟಿ ಕೊಡ್ಬೋದಾಗಿತ್ತಿಲ್ಲ. ಇಲ್ಲ, ಈ ಸದ್ಯಕ್ಕೆ ಏನೈತಿಲ್ಲ DC ಅವರಲ್ಲಿ ಆ ಜಾಗಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ತಕರಾರುಗಳು ಇದ್ದಲ್ಲಿ ಅವರ ಓನರ್ಗಳನ್ನು ಕರ್ಕೊಂಡು DC ಅವರಲ್ಲಿ ಹೋಗಿ ಭೇಟಿ ಮಾಡಿಸಿ ಅದು ಏನು ಸಮಸ್ಯೆ ಐತೆ ಬಗೆಹರಿಸ್ರಂತೇಳಿ ಇದು ಮಾಡ್ಯಾರ. ಅದು ಸರ್ಕಾರಿ ಕೆಲವೊಂದು ಅಡೆತಡೆಗಳು ಏನಿದಾವೋ ಆ ಪ್ರಾಬ್ಲಮ್ ನಮ್ಗೆ ಪೂರಾ ನಿಚ್ಚಳವಾಗಿ ಗೊತ್ತಿಲ್ಲ, ಸುಳ್ಳ ನಾವು ಮಾಹಿತಿ ತಪ್ಪು ಕೊಡಬಾರ್ದು. ಅದನ್ನ ಏನೈತಿಲ್ಲ ಆ ಓನರ್ನ ಕರ್ಕೊಂಡು ಹೋಗಿ DC ಅವ್ರನ್ನ ಭೇಟಿ ಮಾಡಿಸ್ಯಾರ, ಅದು ಏನು ಸಮಸ್ಯೆ ಐತೆ ಬಗೆಹರಿಸು ಅಂತ ಹೇಳಿದರು. ಅದ್ರ ಸಲುವಾಗಿ ಅಲ್ಲೇ ಸರ್ಕಾರಿ ದವಾಖಾನಿದು ಅದೊಂದು ಪ್ರಾಬ್ಲಮ್. ಅದನ್ನು ಬಿಟ್ಟಪ್ಪ ಅಂದ್ರೆ ಬೇರೆ ನೀವು ಡಿವೈಡರ್ ಹೇಳಿದ್ರಿ, ಅದಂತೂ NHಂದು ಆ ಕಾಮಗಾರಿ ಕಳಪೆ ಐತೆ ಅಂತೇಳಿ ಶಾಸಕರು 20 ಸಲ ಬಂದು ವಿಸಿಟ್ ಮಾಡಿ ಹೇಳಿದಾಗ ಅದನ್ನು ಕಳಪೆ ಮಾಡಿದಾಗ ಅದನ್ನು ಏನು ಹೇಳ್ತಾರೆ ತಡೆ ಹಿಡ್ರಿ ಅಂತ ಹೇಳ್ಯಾರ. ಆಮ್ಯಾಕೆ ಇವತ್ತು ಅಭಿವೃದ್ಧಿಗೆ ಹೇಳಿದ್ರಿ, ಈಗ ಮಸ್ಕಿ ಒತ್ತು ಯಾಕೆ ಕೊಟ್ಟಿಲ್ಲ? ಮಸ್ಕಿಗೆ ಒತ್ತು ಯಾಕೆ ಕೊಟ್ಟಿಲ್ಲ ಅಂದ್ರೆ ಪ್ರಥಮವಾಗಿ ಅಲ್ಲೇ ಮಾಡ್ಕೊಂಡಿದ್ದು ಸತ್ಯ, ಇಲ್ಲಂತ ಏನು ಯಾರು ಮುಚ್ಚುಮರಿ ಇಲ್ಲ. ಅದನ್ನು ಮಾಡ್ಕೊಂಡಿದ್ದು ಅಲ್ಲೇ ನಿಚ್ಚಳವಾಗಿ ಅವ್ಯವಹಾರ ಏನಾರು ಆಗೈತಿ ಇಲ್ಲ, ಅಲ್ಲಿ ಊರಿಗೆ ಕಣ್ಣಿಗೆ ಕಾಣ್ತೈತಿ, ಕೆಲಸ ಚಂದ ಮಾಡ್ಯಾರಪ್ಪ. ಇವತ್ತು ಸಿಂಗಾಪುರ್ ಕಣ್ಣಂಗೆ ಕಾಣ್ತಂತಾರ ಒಬ್ಬ ಶಾಸಕರಾಗಿ. ಸಿಂಗಾಪುರ್ ಸರ್, ಅದೇ ಸಿಂಗಾಪುರ್ನ ಮಸ್ಕಿನ ಮಾಡ್ಬೋದಾಗಿತ್ತಲ್ಲ ಅಂತ ಸಾರ್ವಜನಿಕರ ಅಭಿಪ್ರಾಯ. ಮಸ್ಕಿನ್ ಈಗ ಮೊದಲು ಹುಟ್ಟೂರು ಒಂದು ಮಾಡ್ಬೇಕನ್ನೋದು ಯಾರು ಶಾಸಕರಾದರೂ ಅವರಲ್ಲಿ ಅಭಿಪ್ರಾಯ ಇರ್ತೈತಿ. ಕೆಲವೊಂದು ಇಲ್ಲಿ ಲೋಕಲ್ ಸಮಸ್ಯೆಗಳಿಂದ JJM ಕಾರ್ಯಕ್ರಮದಿಂದ ಇದನ್ನು ಅಪ್ರೂವಲ್ ಕೊಡಲಾರ್ದಕ್ಕೆ ಇವತ್ತು ಶಾಸಕರು ಅತಿ ಹೆಚ್ಚಿನ ಅನುದಾನವನ್ನು ಈ ಸಲ ಆಲ್ರೆಡಿ ತಂದು ಕೊಟ್ಟಿದ್ದಾರೆ. 10 ಕೋಟಿ ತಂದಾರ. ಒಟ್ಟು ಟೋಟಲ್ ಏನಿಲ್ಲ ಅಂದ್ರೆ ಒಂದು 200 ಕೋಟಿ ಸನಿಯಕ್ಕೆ ಈಗ ಸದ್ಯಕ್ಕೆ ಮಸ್ಕಿಯಲ್ಲೇ ಭವನ ಬಂತು. ಎಲ್ಲ ಕಾರ್ಯಕ್ರಮಗಳು ಶಾಸಕರು ಈ ಸರಿ ಆಲ್ರೆಡಿ ತಂದಾರ. ಈ DC ಅವ್ರ ಅಪ್ರೂವಲ್ ಕೊಟ್ಟಗಳಿಗೆ ಆ ಕೆಲಸ ಚಾಲುವಾತೈತೆ. ತುರುವಾಳಕ್ಕಿಂತ ಸುಂದರಪಟ್ಟಣವಾಗಿ ಮಸ್ಕಿನ ಮಾಡ್ತಾರಂತೇಳಿ 100ಕ್ಕೆ 100 ನಮಗೆ ಭರವಸೆ ಐತೆ. ಓಕೆ, ಆಯ್ತು. ಡಿವೈಡರ್ ಕಳಪೆ ಕಾಮಗಾರಿಗಳಾಗಿದ್ದಾವೆ, ಓಕೆ. ಅದು ಸರ್ಕಾರಿ ಇಲಾಖೆಗಳೇ ಇಲ್ವಲ್ಲ ಸರ್? ಪಾಪ ಸಾರ್ವಜನಿಕರು, ರೈತರಾಗಿರ್ಬೋದು, ಇನ್ನಿತರ ಆಯ್ತು ಪಕ್ಕ ತಾಲೂಕುಗಳಿಗೆ ಓಡಾಡುವಂತ ಪ್ರಸಂಗ ನಿರ್ಮಾಣ ಆಗಿದೆ ಸರ. ಈಗ ನಮ್ಮ ಮಸ್ಕಿಗೆ ಮತ್ತು ಬೇರೆ ತಾಲೂಕಿಗೆ ಒಂದಿಸರಿ ಏನಾಗತ್ತಾ, ಅವರು ಒಂದು ಮಾನವಿ ಪಟ್ಟಣ ಒರೇ ಒಂದು ತಾಲೂಕಿದ್ದದಕ್ಕೆ ಒಂದು ಆಫೀಸ್ಗಳನ್ನು ಡಿವೈಡ್ ಮಾಡಲು ಪೂರಾ ಅನುಕೂಲ ಆಯಿತು. ಇಲ್ಲೇ 3 ತಾಲೂಕಿಗೆ ಸಂಬಂಧಪಟ್ಟಂಥ ಒಂದು ಇದಿರೋದ್ರಿಂದ ಅದನ್ನು ಸರ್ಕಾರ ಮಟ್ಟದಾಗ ಚರ್ಚೆ ಮಾಡಿ ಅಲ್ಲಿ ಆಗುತ್ತಾ, ಅದಕ್ಕೆ ಏನು ಲೆಟರ್ ಕೊಡ್ಬೇಕು ಎಲ್ಲ ಕೊಟ್ಟಾರ. ಕೆಲವು ದಿನಗಳಲ್ಲಿ ಆಗತ್ತಂತೇಳಿ ಅದನ್ನು ಹೇಳ್ಯಾರ. ಓಕೆ, ಇನ್ನೊಂದು ಮಾತೇಶ್ ಅವರು ಹೇಳಿದಂಥ ಹೇಳಿಕೆ ತಮ್ಮ ವೈಯಕ್ತಿಕವಾಗಿ ಶಾಸಕರು ಮತ್ತು ಅವ್ರ ಮಧ್ಯೆ ಇರುವಂಥ ಭಿನ್ನಾಭಿಪ್ರಾಯಗಳಿಗೆ ಏನು ಹೇಳಿಕೆ ನೀಡಿದ್ರು, ಏನು ಕಾಂಗ್ರೆಸ್ ಕಾರ್ಯಕರ್ತರಲ್ಲೂ ಮತ್ತು ಶಾಸಕರಲ್ಲಿ ಭಿನ್ನಾಭಿಪ್ರಾಯಗಳು ಇದಾವೋ ಅದಕ್ಕೆ ಕ್ಲಾರಿಟಿ ಕೊಡ್ರಿ. ಈಗ ಮಾಂತೇಶ್ ಜಾಲವಾಡಿಗೆ ಅವರು ಯಾವ ಒಂದು ಅರ್ಥದ ಮೇಲೆ ಹೇಳ್ಯಾರೋ ಅದು ನನಗೆ ಗೊತ್ತಿಲ್ಲ, ಸುಳ್ಳ ನಾವು ಯಾವುದೋ ಒಂದು ಹೇಳೋಕ್ಕಾಗಲ್ಲ ಅದನ್ನು. ಆದರೂ ಅವ್ರನ್ನ ಒಂದು ಸ್ಥಾನಮಾನ ಅಂತೂ ಕೊಟ್ಟಾರ, ಹೌದಾ? ಜಾಲವಾಡಿಯವರು ನಮ್ಮ ಪಕ್ಷದ ಮುಖಂಡರಂತ ಅವ್ರಿಗೆ ಏನು ಗೌರವ ಕೊಡ್ಬೇಕು ಕೊಟ್ಟಾರ. ಕೆಲವೊಂದು ವೈಯಕ್ತಿಕ ವಿಚಾರದಾಗ ಬೇರೆ ಏನಾಯಿತು ನನಗೆ ಗೊತ್ತಿಲ್ಲದನ್ನು ನಾನು ಯಾವುದನ್ನ ಒಂದು ಇದು ಮಾಡೋಕ್ಕಾಗಲ್ಲ. ಆದ್ರೆ ಅವ್ರು ಏನೇ ಸಮಸ್ಯೆ ಇತ್ತಂದ್ರೂ ಶಾಸಕರ ಮುಂದೆ ಕುಂತ್ಕೊಂಡು ಮಾತಾಡಿದಾಗ ಪರಿಹಾರ ಆಗುತ್ತಾ? ಈಗೆಲ್ಲ ಅಧ್ಯಕ್ಷರ ಮುಂದೆ ಕುಂತಾಗ ಪರಿಹಾರ ಆಗುತ್ತಾ? ಈಗ ನಮಗೆ ಮನೆ ಯಜಮಾನಿ ಯಾರು ಅವ್ರ ತಗ ಕುಂತಾಗ ಮಾತ್ರ ಸಮಸ್ಯೆ ಪರಿಹಾರ ಆಗಕ್ಕೆ ಸಾಧ್ಯ. ಅದನ್ನು ಬಿಟ್ಟು ನಾವೆಲ್ಲೇ ಮಾತಾಡಿದ್ರೆ ಪರಿಹಾರ ಆಗಕ್ಕೆ ಸಾಧ್ಯ ಐತೇನ? ಅದ್ರ ಸಲುವಾಗಿ ನಾವು ಅವರಲ್ಲಿ ಮೊದಲು ವಿನಂತಿಸ್ತೀವಿ. ಮಾಂತೇಶ್ ಜಾಲವಾಡಿಗೆ ಆಯಿತು, ಬಸವನಗೌಡಣ್ಣ ಅಂತೂ ಓಪನ್ ಆಗಿ ಅವರು ಸ್ಟೇಟ್ಮೆಂಟ್ನಲ್ಲಿ ಹೇಳಿಬಿಟ್ಟಿದ್ದಾರೆ, ನಮಗೇನಿಲ್ಲ, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇತ್ತು, ಅದನ್ನು ಅಸಮಾಧಾನ, ನಾವು ಪಕ್ಷ ಬಿಡೋಲ್ಲ, ನಾವು ಪಕ್ಷದ ಶಿಸ್ತಿನ ಸಿಪಾಯಿ ಅಂತ. ಅದೇ ರೀತಿ ಇವರಾದ್ರೂ ನಮ್ಮ ಪಕ್ಷದ ಮುಖಂಡ್ರೆ, ನಾನು ಇಲ್ಲ ಅಂತ ಹೇಳಲ್ಲ, ಆದರೂ ಅದು ನಮ್ಮ ಮನೆಯ ಜಗಳ ನಾವು ಸುಧಾರಿಸ್ಕೊಂತೀವಿ. ಅದು ಏನೇ ಇತ್ತಪ್ಪ ನಮ್ಮ ಹೈಕಮಾಂಡ್ ಮುಂದೆ ಕುಂತ್ಕೊಂಡು ಅದನ್ನು ಮುಂದಿನ ದಿನಮಾನಗಳಲ್ಲಿ ಆ ಮಾಂತೇಶ್ ಅಣ್ಣನವ್ರನ್ನು ಕರ್ಕೊಂಬಂದು ಕುಂತ್ಕೊಂಡು ಮಾತಾಡಿ ನಾವು ಒಂದು ಬಗೆಹರಿಸಂತ ಒಂದು ವಿಚಾರ ಮಾಡ್ತೀವಿ. ಆದರೆ ಕಾರ್ಯಕರ್ತರು ಯಾವುದೇ ರೀತಿಯಿಂದ ಈ ಊಹೆ ಪಾಹೆಗಳಿಗೆ ಕೆಲವು ಇದು ಮಾಡಬಾರ್ದು, ಗೊಂದಲ ಮಾಡಿಕೋಬಾರ್ದು ಅಂತೇಳಿ ಈ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಾಂತೇಶ್ ಜಾಲವಾಡಿಗವರು ತಮಗೆ ಪ್ರೆಸ್ ಮೀಟ್ ಮಾಡಿದಾಗ ಏನು ಹೇಳಿದಾರ,
ಅದು ಅವರ ನನ್ನ ಅನಿಸಿಕೆ ವೈಯಕ್ತಿಕ ವಿಚಾರ ಇರಬಹುದು ಅನ್ನಿಸ್ತದೆ. ಬಸನಗೌಡ್ರ ಬಗ್ಗೆ ಬಸನಗೌಡರು ನಾನು ಆಗಲೇ ಬೇರೆ ಮೀಡಿಯಾದ ಮುಖಾಂತರ ಹೇಳಿದೆ, ಯಾರನ್ನೂ ಕೀಳಾಗಿ ಕಾಣಲ್ಲ, ಎಲ್ಲರೂ ನನಗಿನ್ನ ದೊಡ್ಡವರು ಅಂತ ಕಾಣ್ತಾರೆ. ಅದು ಸ್ವಂತ ತಮ್ಮನಕ್ಕಿಂತ ಹೆಚ್ಚಾಗಿ ಜಾಲವಾಡಿ ಮಹಾಂತೇಶಿಗೆ ಗುರುತಿಸಿಕೊಂಡಾರೆ, ಇವನು ಗುರುತಿಸ್ಕೊಂಡಿದ್ದಾರೆ. ಅವ್ರನ್ನ ಮನೆ ಮಗ ಪ್ರತಿಯೊಂದು ಕೆಲಸಕ್ಕೆ ಅವ್ರನ್ನ ಬಿಟ್ಟು ಎಲ್ಲಿಗೂ ಹೋಗಿಲ್ಲ. ಈಗ ಒಂದು 2-3 ತಿಂಗಳಿಂದ ಮಾತ್ರ ಅದು ಏನು ನಮಗೂ ಗೊತ್ತಿಲ್ಲ, ಅವರು ದೂರ ಇದ್ದಾರೆ. ಆದರೆ ಅವರು ಕಾಂಗ್ರೆಸ್ ಬಿಟ್ಟೋಗಿಲ್ಲ, ಅಸಮಾಧಾನ ಆಗಿಲ್ಲ. ಆಮೇಲೆ ಅವರಿಗೆ ಇಡೀ ತಾಲೂಕಿನಲ್ಲಿ ಅತಿ ಗೌರವಯುತ ಸ್ಥಾನಮಾನ ಕೊಟ್ಟೈತೆ. ಆ ಸ್ಥಾನಮಾನ ಇನ್ಕ್ಲೂಡಿಂಗ್ ಈಗ ನಾನು ಅದೇನೆಂದರೂ ನನಗೂ ಕೊಟ್ಟಿಲ್ಲ ಅಂಥ ಸ್ಥಾನಮಾನ ಕೊಟ್ಟಿದ್ದಾರೆ ಅವರಿಗೆ. ಕಾಂಗ್ರೆಸ್ ಕಾರ್ಯಕರ್ತರ ಮತ್ತು ಶಾಸಕರ ಮಧ್ಯೆ ಭಿನ್ನಾಭಿಪ್ರಾಯಗಳಿದ್ದಾವೆ. ಕಾರ್ಯಕರ್ತರಿಗೆ ಯಾವುದೇ ರೀತಿ ಶಾಸಕರು ಒಂದು ಗೌರವ ನೀಡ್ತಾ ಇಲ್ಲ. ತಮ್ಮ ಗೆಲ್ಲುವ ಟೈಮ್ ಮಾತ್ರ ಕಾರ್ಯಕರ್ತರು ಬೇಕಾಗಿತ್ತು, ಗೆದ್ದ ನಂತರ ಅವ್ರನ್ನ ತಿರುಗೂ ನೋಡ್ತಾ ಇಲ್ಲ ಅಂತ ಸೋಷಿಯಲ್ ಮೀಡಿಯಾ ಮತ್ತು ಸಾಮಾಜಿಕ ಜಾಲತಾಣ ಆಗಿರ್ಬೋದು ಮತ್ತು ನಿಮ್ಮ ನಿನ್ನೆ ಪ್ರೆಸ್ ಮೀಟ್ ಸಮಯದಲ್ಲಿ ಹೇಳಿದಂಥ ಕಾರ್ಯಕರ್ತರಾಗಿರ್ಬೋದು ಹೇಳ್ತಾ ಇದ್ದಾರೆ. ಇದು ಮಹಾಂತೇಶ್ ಜಾಲವಾಡಿಗೆ ಅವ್ರ ಮಾತಲ್ಲ. ಹಿಂದೆ ಈಗ ಕೆಲವೊಂದು ವಿರೋಧ ಪಕ್ಷಗಳು ಅವರಿಗೆ ಪ್ರಚೋದನೆ ಮಾಡಿ ಹೇಳ್ಸ್ಯಾರಂತ ಹೇಳ್ತೀನಿ. ಅದು ಯಾವುದೂ ಸುಳ್ಳು, ನಿಜ ಅಂತೂ ಅಲ್ಲ.